ಹಲೋ ಎಲ್ರಿಗೂ ನನ್ನ ಲಾಂಗ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಬಂದು ರಕ್ಷಿತಾ ವಿಕ್ಕಿ ಗೌಡ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ತಡ ಮಾಡದೆ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನನ್ನ ಈ ವ್ಲಾಗ್ ಸ್ಟಾರ್ಟ್ ಆಗಿರೋದು 12 ಗಂಟೆ ಮೇಲೇ. ತುಂಬ ಬೇಗನೆ ಮನೆ ಕೆಲಸಗಳು ಮುಗೀತಾ ಇತ್ತು. ನಾನು ತಿಂಡಿ ಮಾಡೋಕ್ಕೂ ಮುಂಚೆನೇ ಮನೆ ಕೆಲಸ ಮುಗಿಸ್ತಾ ಇದ್ದೆ. ಬಟ್ ಇವತ್ತಿನ ದಿನದಲ್ಲಿ ನನಗೆ ಬೇಗ ಮನೆ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ 12 ಗಂಟೆ ಮೇಲೇ ಮಾಡಿಕೊಂಡೆ. ಅಡುಗೆ ಮಾಡೋಷ್ಟರೊಳಗೆ ಆಲ್ರೆಡಿ 1 ಗಂಟೆ ಆಯಿತು. ಇವಾಗ ನಾನು ಇಲ್ಲಿ ಪಟಾಪಟ ಅಂತ ಉಪ್ಪು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ತಂದ ತರಕಾರಿಗಳನ್ನ ನಾನಿನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಸಾಂಬಾರಿಗೆ ಸ್ವಲ್ಪ ಸೊಪ್ಪು ಬೇಕಿತ್ತಲ್ವ, ಆ ಗ್ಯಾಪಲ್ಲಿ ತರಕಾರಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಬಾಳೆಕಾಯಿ. ನೆನ್ನೆ ಬಾಳೆಕಾಯಿ ಬಜ್ಜಿ ಮಾಡಿದೆ ತಿಂಡಿಗಂತ. ಅದು ಅರ್ಧ ಮಿಕ್ಕಿತ್ತು, ಹಾಗಾಗಿ ಫ್ರಿಜ್ಗೆ ಇಟ್ಕೊಂಡಿದ್ದೆ. ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಅದನ್ನು ಇವಾಗ ಮಧ್ಯಾಹ್ನದ ಊಟಕ್ಕೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ. ಇನ್ನು ಈ ಕಡೆ ಬಂದು ಎಲ್ಲ ತಣ್ಣಿ ಆಗಿದೆ. ಇದು ರೆಸಿಪಿ ಬಂದು ನಾನು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಅವರೆಕಾಯಿ ಮತ್ತು ಎಲ್ಲನೂ ರುಬ್ಬಕ್ಕೆ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿದೆ. ಸೊ ಹಾಗೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ಈ ಥರ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಆ ನಡುವೆ ನಾನು ಈ ಥರದ್ದು ಯಾವುದಾದ್ರೂ ಒಂದೊಂದು ಕೆಲಸ ಕೊಡ್ತೀನಿ. ನಾನು ಮಾಡಬೇಕಾದ್ರೆ ಕೆಲಸಗಳನ್ನ ಅವನ ಜೊತೇಲಿ ಕೂರಿಸ್ಕೋತೀನಿ. ಆ ಕೆಲಸ ಮಾಡೋದನ್ನ ನೋಡಿ ಅವನು ಮಾಡ್ತಾ ಇದ್ದಾನೆ. ಮೊಟ್ಟೆನ ನೆಲಕ್ಕೆ ಕುಟ್ಬಿಟ್ಟು ಅದನ್ನು ಬಿಡಿಸ್ತಾ ಇದ್ದಾನೆ. ನಾನು ಆ ಕಡೆ ಅಡುಗೆ ಮನೆಯಲ್ಲಿ ರಾಗಿ ಮುದ್ದೆ ಹಾಗೆಯೇ ಬಜ್ಜಿ ಹಿಟ್ಟನ್ನ ರೆಡಿ ಮಾಡೋ ಟೈಮಲ್ಲಿ ನೋಡಿ ಒಂದು ಎಗ್ನ ತುಂಬ ಚೆನ್ನಾಗಿ ಬಿಡಿಸಿದ್ದಾನೆ ನನ್ನ ಮಗ.
ಹಾಯ್ ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ನಾವು ಸ್ವಲ್ಪ ಹೊತ್ತು ಮಲಗಿಬಿಟ್ವಿ. ಅದಾದಮೇಲೆ ಇವಾಗ ಫ್ರೆಶಪ್ ಆಗಿ ಟೈಮ್ ಬಂದು 7 ಆಗಿದೆ ರಾತ್ರಿ. ಆಚೆ ಹೋಗ್ತಾ ಇದ್ದೀವಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಸ್ವಲ್ಪ ಕೆಲಸ ಮುಗಿಸಿ ಹೊರಟ್ವಿ. ಎಲ್ಲಿಗೆ ಅಂತ ಅಂದರೆ ರೀಲ್ಸ್ ನೋಡ್ತಾ ಇದ್ದಂಗೆ ಗೊತ್ತಾಯಿತು ನಮ್ಮ ಮೈಸೂರಿನಲ್ಲೂ ಚಾಕ್ನ ಸಿಗುತ್ತೆ ಅಂತ. ಅದನ್ನು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬಂದ್ವಿ ಒಂದು ಕಡೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಜನ ಬನ್ನಿ ತೋರಿಸ್ತೀನಿ ನಿಮಗೂ. ಅಲ್ವಾ ಗಂಧ? ನಮ್ಮ ಮೈಸೂರಿನಲ್ಲೂ ಚಾಕ್ನ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಹೋಗೋಣ ತಿನ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಸ್ವಲ್ಪ ಕೆಲಸನೂ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬಂದರೆ ಅವರು ಪಾರ್ಕಿಂಗ್ ಸ್ಪೇಸಲ್ಲಿ ಚಾಕ್ನ ರೆಡಿ ಮಾಡ್ತಾಯಿದ್ರು. ಇದು ಸ್ವಲ್ಪ ಮೇನ್ ರೋಡ್ಗೆ ಅಟ್ಯಾಚ್ ಇರೋದ್ರಿಂದ ಬೇರೆ ವೆಹಿಕಲ್ಸ್ಗಳಿಗೆ ಓಡಾಡೋಕ್ಕೆ ಹಿಂಸೆ ಆಗ್ತಾಯಿತ್ತು. ಹಾಗೆಯೇ ತುಂಬ ಜನ ಇದ್ದರು. ಹಾಗಾಗಿ ಇಲ್ಲಿ ಬಂದು ಟ್ರಾಫಿಕ್ ಪೊಲೀಸು ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಮೇಲೆ ಎಲ್ಲ ಸ್ವಲ್ಪ ಒಳಗಡೆ ಸರಿಸಿ ಚಾಕ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಲೇಟ್ ಆಯಿತು ನಮಗೆ ಕೊಡೋದು, ಯಾಕಂದರೆ ನಮಗಿಂತ ಫಸ್ಟು ಬಂದವರೇ ತುಂಬ ಜನ ಇದ್ದರು. ಸೊ ಫೈನಲಿ ನಮಗೂ ಕೂಡ ಚಾಕ್ನ ಸಿಕ್ತು. ಎಲ್ಲ ಹೇಳು ಮತ್ತೆ. ಒಳ್ಳೆ ಸುಳ್ಳು ಕೊಟ್ಟಿದ್ದಾರೆ. ಚಾಕ್ನ ತಿಂದು ಮನೆಗೆ ಹೋಗ್ತಾ ಇರೋ ರೋಡಲ್ಲೇ ಕೇಕ್ ಶೋ ಕಾಣಿಸ್ತು. ಹಾಗೆಯೇ ಒಂದು ವಿಸಿಟ್ ಮಾಡಿ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ನನ್ನ ದಿನ ಈ ಥರ ಇತ್ತು. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.